ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಫೈನಲಿ ನನ್ನ ಬೆಸ್ಟ್ ಫ್ರೆಂಡ್ ವೆಡ್ಡಿಂಗ್. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಅವ್ಳು ಬಂದು ಅವಳು ಎಂಟ್ರಿ ಟೈಮಲ್ಲಿ ವೀಡಿಯೋಸ್ ಆ್ಯಂಡ್ ನಾನು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂತ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಅಷ್ಟೊಂದೆಲ್ಲ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಕಾಲೇಜ್ ಫ್ರೆಂಡ್ಸ್ ಅಂದಮೇಲೆ ಅವ್ರ ಜೊತೆ ಮಾತಾಡೋದು ತುಂಬ ದಿನ, ಅದರಲ್ಲಂತೂ ನಾನು ವರ್ಷಗಳಾಗಿರುತ್ತೆ ಒಬ್ಬೊಬ್ರನ್ನ ಮೀಟ್ ಆಗಿ. ಸೊ ನಾನಂತೂ ಸೀರಿಯಸ್ಲಿ ಐ ಥಿಂಕ್ 5 to 6 years ಆದಮೇಲೆ ನನ್ನ ಕಾಲೇಜ್ ಫ್ರೆಂಡ್ಸ್ನ ಸಿಗ್ತಾಯಿದ್ದೀನಿ. ಬಿಕಾಸ್ ಬಂದಾಗೆಲ್ಲ ರೆಗ್ಯುಲರಾಗಿ ಸಿಗೋಕ್ಕಾಗ್ತಿದ್ದಿಲ್ಲ ಬಾಂಬಿಗೆ. ಈ ಒಂದು ಪಾಯಿಂಟ್ ಆಫ್ ವ್ಯೂಯಲ್ಲಿ ತುಂಬ ಅಂದರೆ ತುಂಬ ಬಡ್ಕೋತಾ ಇದ್ಲು ನನ್ನ ಫ್ರೆಂಡ್. ಬಿಕಾಸ್ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಬಂದುಬಿಡುತ್ತೆ. ಚೈಲ್ಡ್ ಥರ ಎಲ್ಲ ಬಿಹೇವ್ ಮಾಡೋಕ್ಕಾಗಲ್ಲ. ನಮಗೆ ಇಷ್ಟ ಇಲ್ಲದೆ ಹೋಗಲಿ ಆ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳೇಬೇಕು ಮದುವೆ ಅಂತ ಆದಮೇಲೆ. ಸೊ ಅವಳು ತುಂಬ ಬಡ್ಕೋತಾ ಇದ್ಲು. ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಹೆಣ್ಣಾಗಿ ಹುಟ್ಟಿದ ಮೇಲೆ ಇಟ್ಸ್ ಲೈಕ್ ಹೋಗಲೇಬೇಕು ಒಂದಲ್ಲ ಒಂದಿನ ಗಂಡನ ಮನೆಗೆ ಅನ್ನೋ ಮೆಂಟಾಲಿಟಿಲಿ ಎಲ್ಲ ಹುಡುಗಿರು ಇರ್ತಾರೆ. ಬಟ್ ಆ ಒಂದು ಮೂಮೆಂಟಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬ್ರೇಕ್ ಡೌನ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಅವ್ರ ಕಡೆ ತುಂಬ ರಿಚುವಲ್ಸ್ ಎಲ್ಲ ಏನು ಇರೋದಿಲ್ಲ. ಜಸ್ಟ್ ಸೈನ್ಸ್ ಆ್ಯಂಡ್ ಕುಬೋಲೆ ಅಂತ ಒಂದು 3 times ಹೇಳ್ತಾರೆ, ಮುಗ್ದೋಗುತ್ತೆ ಅವ್ರ ವೆಡ್ಡಿಂಗ್. ಸಿಂಪಲ್ ವೆಡ್ಡಿಂಗ್ ಥರನೇ ಇರುತ್ತೆ. ಏನು ತುಂಬ ಶಾಸ್ತ್ರ ಸಂಪ್ರದಾಯ ಅಂತೆಲ್ಲ ಇರೋದಿಲ್ಲ. ಆ್ಯಂಡ್ ಇದೆಲ್ಲ ಆದಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ನಾನು ರಿಸೆಪ್ಷನಲ್ಲೂ ವೀಡಿಯೋಸ್ ಎಲ್ಲ ತಗೊಳ್ಳೋಕ್ಕಾಗಿಲ್ಲ. ಅದಾದಮೇಲೆಲ್ಲ ನಾವು ಊಟ ಮಾಡಿದ್ವಿ, ಅದನ್ನು ತಗೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಆ ಮೂಮೆಂಟಲ್ಲಿ ಎಂಜಾಯ್ ಮಾಡ್ತಿದ್ವಿ, ಕಾಲೇಜ್ ಫ್ರೆಂಡ್ಸ್ ಮಾತಾಡ್ತಾ ಇದ್ವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ ಅವಳ ವೆಡ್ಡಿಂಗ್ನ. ಇಲ್ಲಿ ನೀವು ನೋಡ್ಬೋದು. ಸೊ ಅವಳು ತುಂಬ ಅಂದರೆ ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇದ್ಲು. ಸೊ ನನಗೇನೋ ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ಥರ ಮದುವೆ. ಬಿಕಾಸ್ ನಾನು ಇದಕ್ಕಿಂತ ಮುಂಚೆ ಎಲ್ಲ ಮುಸ್ಲಿಮ್ ವೆಡ್ಡಿಂಗ್ ಅಟೆಂಡ್ ಮಾಡಿಲ್ಲ. ಇದು ನನ್ನ ಫಸ್ಟ್ ಟೈಮ್. ಆ್ಯಂಡ್ ಸ್ಪೆಷಲಿ ಏನು ಈ ಒಂದು ವೆಡ್ಡಿಂಗಲ್ಲಿ ಫೀಲ್ ಆಗ್ತಿತ್ತು ಅಂದರೆ ಲೈಕ್ 11th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಾನು ಅವಳನ್ನ ಮೀಟ್ ಆಗಿದ್ದು. ಪಕ್ಕ ಕೂತ್ಕೊಂಡು ಯಾವಾಗ ಇಷ್ಟು ದೊಡ್ಡವ್ರು ಆಗೋದ್ವಿ, ಮದುವೆ ಅಟೆಂಡ್ ಮಾಡ್ತಾಯಿದ್ದೀವಿ, ನನಗೊಂದು ಮಗ ಇದ್ದಾನೆ, ಏನೋ ಒಂಥರ ತುಂಬ ಅಂದರೆ ತುಂಬಾ ಇಮೋಷ್ನಲ್. ಇಲ್ಲಿ ನೀವು ನೋಡ್ಬೋದು. ಸೊ ಗಂಡಿಗೆ ಅವ್ರ ಮನೆ ಕಡೆ ಎಲ್ಲ ಯಾರ್ಯಾರು ಗಿಫ್ಟ್ಸ್ ಕೊಡ್ಬೋದು ಅದೆಲ್ಲ ಕೊಡ್ತಾ ಇದ್ದಾರೆ. ಬಟ್ ಇವಳು ತಂಗಿ ಅವ್ರಿಗೆ ಆ್ಯಕ್ಟಿವಾ ಐ ಥಿಂಕ್ ಆ್ಯಕ್ಟಿವ್ ಅಲ್ಲ, ನಂಗೆ ಮಸ್ತೋಗಿದೆ ಯಾವ ಬೈಕ್ ಕೊಟ್ಟರು ಅಂತ. ಸೊ ಗಿಫ್ಟಾಗಿ ಕೊಟ್ಟಿದ್ದು. ಸೊ ಇವಳು ಗಿಫ್ಟಿನ ಬದಲಾಗಿ ದುಡ್ಡು ಕೇಳ್ತಾ ಇದ್ಲು. ಸೊ ಆ ದೊಡ್ಡಗಂತೂ ಇವಳು ಎಷ್ಟು ಜಗಳ ಆಡೋಳು ಅವ್ಳ ಭಾವನ ಜೊತೆ ಅಂದರೆ, ಗೈಸ್ ನಿಮಗೆ ಹಿಂದಿ ಅರ್ಥ ಆದರೆ ನಿಮಗೆ ಗೊತ್ತಾಗಿರುತ್ತೆ. ಅವಳಂತೂ ₹1 ಕಮ್ಮಿ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ನನಗೆ ಆ ರೌಂಡ್ ಫಿಗರ್ ಬೇಕೇ ಬೇಕು ಅಂತ ಕೂತಿದ್ಲು. ನೋಡಿ ತುಂಬ ಅಂದರೆ ತುಂಬ ಫನ್ ಆಗಿದೆ. ನನಗೆ ತುಂಬ ಇಷ್ಟ ಆಗಿತ್ತು. बोले 10 के ऊपर 10 और कितनी है? नहीं बस चल एक चाबी मेरे पास रहेगी फिर. ಈ ಒಂದು ಪಾಯಿಂಟಲ್ಲಿ ಅಲ್ಲಿ ನಿಂತಿದ್ದವ್ರು ಎಲ್ಲರೂ ಅಂದರು, ಪ್ಲೀಸ್ ಅಗ್ರಿ ಮಾಡ್ಕೊಬೇಡಮ್ಮ, ಬಿಕಾಸ್ ಆಲ್ರೆಡಿ ತುಂಬ ಲೇಟ್ ಆಗಿದೆ. ನೀವು ಎಲ್ಲ ನಂಬಲ್ಲ, ಇಟ್ ವಾಸ್ ಲೈಕ್ ಮಿಡ್ನೈಟ್ 2:30 3 o'clock ಆಗಿತ್ತು ಅವಳನ್ನ ಕಳಿಸೋ ಅಷ್ಟರಲ್ಲಿ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಪ್ಲೀಸ್ ಗೈಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್.